ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ ಕಣಮ್ಮ, ನಿನ್ನ ಮುಖದಲ್ಲಿ ಮದುಮಗಳ ಕಳೆ ಉಕ್ಕಿ ಹರಿತಾ ಇದೆ. ನನಗಂತೂ ತುಂಬಾನೇ ಸಂತೋಷ ಆಗಿದೆ ಕಣೆ. ಈ ಮದ್ವೆ ಕಾರಣಕರ್ತ, ಸೃಷ್ಟಿಕರ್ತ, ಧಾತ ಎಲ್ಲಾನು ನೀವೇ ತಾನೇ? ದೊಡ್ಡ ಮಾತು. ಅಲ್ಲೊಬ್ಬನಿದ್ದಾನೆ, ಎಲ್ಲ ಅವನ ಆಶೀರ್ವಾದ ಅಲ್ವೇ? ಶರತ್ಗೆ ಫೋನ್ ಮಾಡಿದ್ದಮ್ಮ. ಅವ್ರ ಮನೆಯಲ್ಲಿ ಎಲ್ಲ ಸಿದ್ಧತೆಗಳು ಆಗಿದೆಯಂತೆ. ಆಮಂತ್ರಣ ಪತ್ರಿಕೆನೂ ಸಿದ್ಧ ಆಗಿದೆಯಂತಮ್ಮ. ಆದ್ರೆ ಏನಾದ್ರೆ? ಅಂಥದ್ದೇನಿಲ್ಲಮ್ಮ. ಬಾಂಧದ ದೇವ್ರ ಮಾತನ್ನ ಮರೆಯಕ್ಕೆ ಹೋಗಬೇಡ. ಮದುವೆ ಆಗೋ ಜಾಗದಲ್ಲಿ ಕಾವ್ಯ ಇದ್ರೆ ನಿನ್ನ ಮದುವೆ ನಿಲ್ಲೋದಂತೂ ಖಂಡಿತ. ಗೊತ್ತಾಯ್ತು. ಕಾವ್ಯ ಮದ್ವೆ ಮನೆಗೆ ಬರ್ದೇ ಇರೋ ಹಾಗೆ ತಡಿಬೇಕು, ಅವಾಯ್ಡ್ ಮಾಡಬೇಕು, ಅಷ್ಟೇ ತಾನೇ? ಅಷ್ಟೇ ತಾಯಿ. ಆದರೆ ಅದನ್ನ ನೀನೇ ಮಾಡಬೇಕು. ನಾನು ನಿಷ್ಠೂರಕ್ಕೆ ಸಿಗಬಾರ್ದು. ನಾನೀಗಾಗಲೇ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಚಿಕ್ಕಪ್ಪ. ಭೇಷ್ ಮಗಳೇ, ಭೇಷ್. ನನ್ನ ಗರಡಿನಲ್ಲಿ ಪಳಗದವರೆಲ್ಲ ಹೀಗೆ. ಅವ್ರು ಯೋಚನೆ ಮಾಡೋ ರೀತಿ ಬೇರೆಯವ್ರಿಗೆ ಕರೆಂಟ್ ಶಾಕ್ ಹೊಡೆದಾಗಿರುತ್ತೆ. ಮಾಡ್ಲೇಬೇಕಲ್ವ ಚಿಕ್ಕಪ್ಪ? ಸಹಜವಾಗಿರೋ ನಮ್ಮ ಸಂಬಂಧಗಳೆಲ್ಲ ಯಾವುದೋ ಹಮ್ಮು ಬೆಮ್ಮು ಅಹಂಕಾರಗಳಿಂದ ಹೊಡೆದೋಗಿರೋ ಕನ್ನಡಿ ಚೂರಾಗಿವೆ. ಅದರಲ್ಲಿ ನನ್ನ ಬದುಕಿಗೆ ಬೇಕಾಗಿರೋ ನನ್ನ ಮುಖ ನೋಡ್ಕೊಳ್ಳೋಕೆ ನಾನು ಯಾವುದಾದ್ರೂ ಒಂದು ಪುಟ್ಟ ಕನ್ನಡಿ ಚೂರ್ನ ಆರಿಸ್ಕೊಳ್ಳೇಬೇಕಲ್ವಾ? ನಂಬಿಕೆಯ ಪ್ರಸಾದ ಸಂಬಂಧಗಳನ್ನೇ ಕಿತ್ತು ಬಿಸಾಕ್ಬಿಡುತ್ತೆ. ಅದನ್ನ ನಂಬೋ ನಾವು ಹುಮ್ರೋ ಅಥವಾ ಆ ದೇವ್ರಿಗೆ ನಾವು ಬೇಡವಾಗಿದ್ದೀವೋ? ಯಾಕೆ ಚಿಕ್ಕಪ್ಪ ನಾವು ಅಕ್ಕ ತಂಗಿರಿ ಹೀಗಾಗ್ಬಿಟ್ವಿ? ದಿವ್ಯ ಮರಿ, ಆ ರೀತಿ ಎಲ್ಲ ಯೋಚನೆ ಮಾಡೋದು ಬಿಟ್ಟುಬಿಡೆ. ನೀನು ತುಂಬ ಸೆಂಟಿಮೆಂಟ್ ಆಗಿಬಿಡ್ತೀಯ ನೋಡು. ಮದುವೆ ಆದಮೇಲೆ ನಿಮ್ಮ ಸಂಬಂಧ ಇದ್ರದ್ದು ರೂಪನೇ ಬೇರೆ ಕಾಣ್ತಾ ಇದೆ. ನೀನು, ನಿನ್ನ ಗಂಡ, ನಿನ್ನ ಮಕ್ಕಳು, ನಿನ್ನ ಮನೆ, ಇಷ್ಟೇ ನಿನ್ನ ಮುಂದಿನ ಬದುಕಿನ ಚೌಕಟ್ಟು. ಅಷ್ಟು ಒಳಗಡೆನೆ ನೀನು ಯೋಚನೆ ಮಾಡಬೇಕು. ಶರತ್ತನ್ನು ಮದುವೆ ಮಾಡಿಕೊಂಡು ನೀನು ಸುಖವಾಗಿ ಅಲ್ಲಿರು. ಇಲ್ಲಿ ಏನು ಮಾಡಬೇಕು ಅಂತ ನಾನೀಗಾಗಲೇ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಕುಲ ಗೊತ್ತಿಲ್ಲ, ಹುಡುಗ ನಮ್ಮೋನಲ್ಲ ಅಂತೀಯ. ನಾಳೆ ಇದೆಲ್ಲ ಊರಿನ ಜನಕ್ಕೆ ಗೊತ್ತಾದರೆ ಏನೇ ಮಾಡ್ತೀಯಾ? ನಾಳೆ ಅನ್ನೋದಿದ್ರೆ ನಾ ಇದ್ರೆ ತಾನೇ ಈ ಮಾತು. ಹುಚ್ಚಿ ಥರ ಮಾತಾಡಬೇಡ. ಜನಕ್ಕೆ ಗೊತ್ತಾದರೆ ನಿಮ್ಮನ್ನ ಸಮಾಧಿ ಕಟ್ಬಿಡ್ತಾರಷ್ಟೇ. ನೋಡಿ ಕಾವ್ಯ, ನನ್ನ ಗೋರಿನ ನಾನು ತೋಡ್ಕೊಂಡಾಗಿದೆ. ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ. ಈ ಥರ ಹುಚ್ಚುಚ್ಚಾದ ಸಮರ್ಥನೆ ನನ್ನ ಆತಂಕಗಳಿಗೆ ಉತ್ತರ ಅಲ್ಲ. ಕನ್ನಡಿಯಲ್ಲಿ ಕಾಣೋ ಬಿಂಬ ಶಾಶ್ವತ ಅಲ್ಲ ಕಣೆ. ನನ್ನ ಅಪ್ಪ ಅಮ್ಮಂಗೆ ಇಷ್ಟ ಆಗೋಕ್ಕೆ ಸಾಧ್ಯನೇ ಇಲ್ದಿರೋ ಮಾತು. ಹಾಗಾಗಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಿನ್ನ ನಿರ್ಧಾರ ಏನು ಅಂತ ನನಗೆ ಗೊತ್ತು. ಗುಲಾಬಿ ವಿಷಯದ ಗಾಯ ಇನ್ನೂ ಮಾಸಿಲ್ಲ. ಈ ರಾಧಾಂತಕ್ಕೆಲ್ಲ ಇಡೀ ಊರಿಗೋರೆ ಬೆಚ್ಚಿಬಿದ್ದಿದೆ. ಪೊಲೀಸ್ನವರ ಅನುಮಾನ, ಅದರಲ್ಲೇ ಬೇಳೆ ಬೇಯಿಸ್ಕೊಳ್ಳೋ ಈ ನಮ್ಮ ಜನಗಳು. ನೋಡು, ಇದನ್ನೆಲ್ಲ ನಾನು ನಿನಗೆ ಹೇಳಬೇಕಾಗಿದ್ದಿಲ್ಲ. ಶಾಲಿನಿ, ಇನ್ನೂ ಕಾಲ ಮಿಂಚಿಲ್ಲ ಕಣೆ. ಕಾಲ ಮಿಂಚಿ ಹೋಗಿದೆ. ಬಹುಶಃ ಇದು ನಮ್ಮದು ಕಡೆ ಭೇಟಿಯಾಗಿರ್ಬೋದು. ಇನ್ನು ನಾನು ನಿನ್ನ ನೋಡ್ತೀನೋ ಇಲ್ವೋ?
ಎಂಥದ್ದಿಲ್ಲ. ಅಲ್ಲಿಗೆ ನನ್ನ ಮಗಳು ಬಂದದ್ಲ ಅಂತ. ಹಾಂ ಇಲ್ಲ ಅಲ್ಲ ಕಣ ವಾಸಪ್ಪ, ಅವಳು ಕುಂಬ್ರಿಗೂ ಹೋಗಲ್ಲ ಅಂತಲ್ಲ ಮಾರ. ಅಲ್ಲ ಬಾವ್, ಇದು ಎಂಥ ಕಥೆ ಆತೋಯ್? ಎಂಥದೇನ ಮಾರ, ನಂಗೆ ಎಂತ ಮಾಡಕ್ಕೂ ಗೊತ್ತಾಗೋದಿಲ್ಲ. ಅಲ್ಲ ಗಾಬರಿ ಆಬೇಡ, ಬತ್ತಾಳೆ ಶಾಲಿನೇ. ಆ ಸುಬ್ಬಣ್ಣನ ಒಂದು ಮಾತು ಕೇಳಿ ನೋಡು. ಒಂದೊಂದ್ಸಲ ತೀರ್ಥಹಳ್ಳಿಗೆ ಎಕ್ಸಾಮು ಅದು ಇದು ಅಂತ ಹೋಗಿ ಬರ್ತಾ ಇರ್ತದ್ಲಂತೆ. ಅದೇ ಅದೆಂಥದ್ದು ಡಿಪ್ಲೊಮನೋ ಕರಸ್ಪಾಂಡೆನ್ಸೋ ಮಾಡಬೇಕು ಅಂತಿದ್ಲು. ಅಲ್ಲಿಗೆ ಹೋಗಿರ್ಬೋದು. ಫೋನ್ ಮಾಡಿ ಏನು ಮಾತಾಡಿ. ಎಂತ ಮಾತಾಡೋದು? ಅಲ್ಲಿ ಫೋನ್ ಹತ್ತಿದ್ಲು, ನಾನು ಎಂತ ಮಾತಾಡೋದು? ಅಲ್ಲ ಬಾವ್, ಬೇಜಾರು ಮಾಡ್ಕೋಬೇಡ, ಇನ್ನೊಂದ್ಸರಿ ಟ್ರೈ ಮಾಡಿ ನೋಡಿ. ಹಾಂ, ಯಾರು ಸುಬ್ಬಣ್ಣನ? ಹಾಂ, ನಾನು ಹಾಲಪ್ಪ ಮಾತಾಡ್ತಿರೋದು. ನನ್ನ ಮಗಳು ಬಂದಾಳ ಅಲ್ಲಿ ಅಂತ. ಇಲ್ಲ ಅಲ್ಲ, ಅದೆಂತ ಕರಸ್ಪಾಂಡೆನ್ಸ್ ಕೋರ್ಸ್ ಕಟ್ಟಬೇಕು ಅಂತ ಹೇಳ್ಕೊಂಡು ಹೇಳ್ತಿದ್ಲು. ಹಾಗಾಗಿ ನಿಮ್ಮನೆ ಎಲ್ಲರೂ ಬಂದಾಳೇನ ಅಂತ ಫೋನ್ ಮಾಡಿದ್ ನಾನು. ಹಾಂ ಹಾಂ, ಎಂತದ? ಹಿಂದಿನ ತಿಂಗಳೇ ಡೇಟ್ ಆಗಿ ಹೋಗ್ಯದ? ಹಾಂ ಸರಿ. ಅಲ್ಲ ಬಾವ್, ಲಾ ಪಾಯಿಂಟ್ ನಂಬರ್ 1, ಹುಡುಗಿಯರ್ನ ಕದ್ದು ದುಬೈಗೆ ಮನೆ ಕೆಲಸಕ್ಕೆ ಮಾರೋದು. ಲಾ ಪಾಯಿಂಟ್ ನಂಬರ್ 2, ಹುಡುಗಿಯರ್ನ ಕದ್ದು ಬಾಂಬೆ ಕೆಂಪು ದೀಪಕ್ಕೆ ಮಾರೋದು. ಲಾ ಪಾಯಿಂಟ್ ನಂಬರ್ 3, ಹುಡುಗಿಯರ್ನ ಕದ್ದು ಹೆಂಗ್ ಬೇಕೋ ಹಂಗ ಉಪಯೋಗಿಸಿ ಕೊಲೆ ಮಾಡಿ ಬಿಸಾಕ. ಅಲ್ಲ ಬಾವ್, ಆ ಸದಾಶಿವನ್ ಮೇಲೆ ಒಂದ್ಸರಿ ವಿಚಾರಿಸಿದ್ರೆ, ಓ ಅವ್ರ ಮೇಲೆ ಫೋನ್ ಬೇರೆ ಇಲ್ಲ, ನಾನೇ ಹೋಗಿ ಬರ್ತೀನಿ. ಸದಾಶಿವಯ್ಯ, ಸದಾಶಿವಯ್ಯ, ಯಾರದು? ನಾನು ವಾಸಪ್ಪಗೌಡ. ಏನ್ ಬಂದಿದ್ದು? ನಮ್ಮ ಭಾವ ಹಾರಪ್ಪನ ಮಗಳು ಶಾಲಿನಿ ಬಂದ. ಶಾಲಿನಿನ? ಇಲ್ಲಲ್ಲ,
ಒಂದು ನಿಮಿಷ ಇದೆ. ಕಾವ್ಯ, ಕಾವ್ಯ ಪುಟ್ಟಿ, ನೋಡಿದ್ಯಾ? ಶಾಲಿನಿನ? ಇಲ್ಲ ಅಪ್ಪ, ಅವಳನ್ನ ನಾನು ಬೆಳಗ್ಗೆಯಿಂದ ನೋಡೇ ಇಲ್ಲ. ಬಂದಿಲ್ವಂತೆ ಅವಳು? ಹಾಗೆಲ್ಲ ರಾತ್ರಿ ಹೊತ್ತು ಬಂದೋಳಲ್ಲ, ಏನ್ ವಿಷಯ? ಗಾಬರಿ ಏನಿಲ್ಲ, ಎಲ್ಲೋ ಧೈರ್ಯಕ್ಕೆ ಮನೆಗೆ ಹೋದಳು, ಬರಲ್ಲ ಅಂತ ಕಾಣ್ತದೆ. ಬಾವ ವಿಚಾರಿಸ್ಕೊಂಡ್ ಬಾ ಅಂತ ಹೇಳ್ದ, ಹಾಗೆ ಬಂದೆ. ನಿಮಗೆ ತೊಂದರೆ ಆಗ್ತಾರ, ನಾನಿನ್ ಬರಲ್ಲ. TP ಮೆಂಬರ್ ನಾರಾಯಣ ಸ್ವಾಮಿಯವ್ರಿಗೆ ನಮೋ ನಮಃ. ಓಹೋ ಹೋ ಹೋ, ಸೋಮಶೇಖರ್ ರಾಯರು, ರಾಯಲ್ ಫ್ಯಾಮಿಲಿಯ ರಿಯಲ್ ರೋಲ್ ಮಾಸ್ಟರ್. ತಮ್ಮ ಧ್ವನಿಯನ್ನು ಕೇಳುವ ಸೌಭಾಗ್ಯ. ಏನಂತೆ ಸಮಾಚಾರ? ಸಮಾಚಾರ ಗೊತ್ತಿದೆಯಲ್ಲ ಸ್ವಾಮಿಗಳೇ, ಗುಲಾಬಿ ಕೊಲೆ ಆದಮೇಲೆ ಶಾಲಿನಿ ನಾಪತ್ತೆ. ಊರು ಅಂದ ಮೇಲೆ ಆಗಾಗ ಹೆಣಗಳು ಬೀಳ್ತಾ ಇದ್ರೆ ಚಂದ. ಏನಂತೀರಾ? ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಮಾತಿಗೆ ಹೂ ಒಂದು ನಾನು ಪಾಪ ಕಟ್ಕೋಬೇಕೆ? ನೀವು ಬುದ್ಧಿವಂತರು ಬಿಡಿ. ರಾಜಕಾರಣದಲ್ಲಿ ನಾವು ಮೇಲದ್ದು ಬರೋದಕ್ಕೆ ಕಾರಣವಾಗಿದ್ದೇ ನನ್ನ ಶಕ್ತಿ, ನಿಮ್ಮ ಅಸಾಧಾರಣ ಯುಕ್ತಿ. ಏನು ಬೇಕು ನಿಮಗೆ ಗುರು ಕಾಣಿಕೆ? ಅದು ಈಗ ನೀವು ಆ ಶಾಲಿನಿ ಮ್ಯಾಟ್ರಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಸ್ಟೇಷನ್ ಹೋಗ್ತಿದ್ದೀರಿ. ಅಲ್ಲಿ ಒಂದು ಮುಖ್ಯವಾದ ಕೆಲಸ ಏನಪ್ಪ ಅಂದರೆ, ಇಷ್ಟ ಆಗಬೇಕು. ಅರ್ಥ ಆಯ್ತಲ್ವೇ? ಸರಿ, ಇನ್ನು ಮುಂದೆ ಕೂತು ಜಾಗದಿಂದ ಅಲ್ಲಾಡದೆ ನನ್ನ ಟಾರ್ಗೆಟ್ ರೀಚ್ ಆಗಿಬಿಡ್ತೀನಿ. ಅಪ್ಪಯ್ಯ, ಮುಂದಿನ ವೈದಿಕದೊಳಗಡೆ ನಿಮ್ಮ ಆತ್ಮಕ್ಕೆ ಶಾಂತಿ ಕೊಡ್ತಾನೆ ಸೋಮಶೇಖರ್. ಕರುಣಾಕರ್ ಶೆಟ್ರೆ, ಬೆಂಕಿ ಹಿಡಿದಿರೋ ಮನೆಯಲ್ಲಿ ಗಳ ಹಿರಿಯೋ ಗಾದೆ ಇದೆಯಲ್ಲ, ಹಾಗಾಯ್ತು ಇದು. ಗೊತ್ತಾಯ್ತು ಬಿಡಿ. ಒಂದು ಕಬ್ಬಿಣದ ಕೋಲು, ಒಂದು ಗಟ್ಟಿ ಮನೆ, ಅದನ್ನು ತುಂಡು ತುಂಡು ಮಾಡಿದರೆ ಅದು ಗುಜರಿ, ಮತ್ತೆಂತದು? ನಾನು ಮನುಷ್ಯರ ನಡುವಿನ ಗುಜರಿ ವ್ಯಾಪಾರಿ. ನಡೀರಿ ಪೊಲೀಸ್ ಸ್ಟೇಷನ್ನಿಗೆ. ಇದೆಲ್ಲ ಎಷ್ಟೊತ್ತಿಗಾಯ್ತು ರೀ? ನಿನ್ನೆ ಸಂಜೆಯಿಂದ ನನ್ನ ಮಗಳು ಕಾಣಿಸ್ತಾ ಇಲ್ಲ ಸ್ವಾಮಿ. ನಿಮ್ಮ ಮಗಳು ಏನು ಮಾಡ್ತಾ ಇದ್ಲು? BSc ಆಗಿತ್ತು.
ಮನೇಲೇ ಇದ್ಲು. ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಹೌದು, ನಿರ್ದಿಷ್ಟವಾಗೇ ಇದೆ. ಯಾರ ಮೇಲೆ ನಾರಾಯಣ ಸ್ವಾಮಿಗಳೇ? STD ಬೂತ್ ಸುಂದರೇಶನ ವಿಚಾರಿಸಿದ್ರೆ ಅವನನ್ನು ಯಾಕ್ರೆ? ಶಾಲಿನಿ ಹೆಚ್ಚಿಗೆ ಸಮಯನ ಅಲ್ಲೇ ಕಳೀತಾ ಇದ್ಲು. ಇದನ್ನ ಕಣ್ಣಾರೆ ನೋಡಿದವ್ರು ತುಂಬ ಜನ ಇದ್ದಾರೆ. ಜೊತೆಗೆ ಸದಾಶಿವನ ಮಗಳು ಕಾವ್ಯ ಕೂಡ. ಕಾವ್ಯ ಕೂಡ ಹೆಚ್ಚಿನ ಸಂದರ್ಭಗಳಲ್ಲಿ ಶಾಲಿನಿ ಜೊತೆ ಇರ್ತಾ ಇದ್ಲು. ಇನ್ನೂ ನಿಮಗೆ ಬಿಟ್ಟು ವಿಚಾರ. ಶಾಲಿನಿ ಕಾವ್ಯ ಊರು ತುಂಬ ಸುತ್ತಾ ಇದ್ರು ಅನ್ನೋದಕ್ಕೆ ಪುರಾವೆನೇ ಬೇಕಾಗಿಲ್ಲ. ಹೌದು ಸ್ವಾಮಿ. ಓಕೆ, ನೀವು ನೋಡಿ. ಅದು ಮತ್ತಿನ್ನೇನ್ರಿ ನಿಮ್ದು ಒಗ್ಗರಣೆ? ನಾರಾಯಣ ಸ್ವಾಮಿ, ನಾನು ನೋಡ್ಕೋತೀನಿ ಬಿಡ್ರಿ. ಓಹೋ, STD ಸುಂದರೇಶ್ ಒಂದೇ ಏಟಿಗೆ 2 ಹಕ್ಕಿ. ಗುಲಾಬಿ ಕೇಸಿಗೂ ಶಾಲಿನಿ ಕೇಸಿಗೂ ಸಾಮ್ಯತೆ ಇದೆ. ಇದೊಂದು ನನಗೆ ಚಾಲೆಂಜ್. ಅಲ್ಲಪ್ಪ ಕೊಡ್ರೆ, ಏನು ಯೋಚನೆ ಮಾಡಬೇಡಿ. ನಾನು ನೀವು ಈಚೆಗೆ ಬಂದ ಮೇಲೆ SIಗೆ ಚೆನ್ನಾಗಿ ತೊಳೆದು ಬಿಟ್ಟಿದ್ದೀನಿ. ಹಾಂ, ಬನ್ನಿ ಹೋಗೋಣ. ಹೋಗೋಣಪ್ಪ. ಹಾಂ.